ಮತ್ತೊಂದು ಕಡೆ ಒತ್ತುವರಿ ತೆರವು ಮಾಡಿದ ಜಾಗದಲ್ಲೇ ಮತ್ತೆ ವ್ಯಾಪಾರ ಶುರು ಮಾಡ್ತಿದ್ದಾರೆ ವ್ಯಾಪಾರಸ್ಥರು. ಪಾಲಿಕೆ ಸಿಬ್ಬಂದಿ ಹೋದ ಕೂಡಲೇ ಮತ್ತೆ ಅಲ್ಲೇ ವ್ಯಾಪಾರ ಸ್ಟಾರ್ಟ್ ಆಗ್ತಾ ಇದೆ. ಒತ್ತುವರಿ ತೆರವು ಮಾಡಿ ಅಲ್ಲಿಂದ ಅಧಿಕಾರಿಗಳು ಹೋಗ್ತಿದ್ದ ಹಾಗೆ ಮತ್ತೆ ಅಲ್ಲೇ ವ್ಯಾಪಾರ ಶುರು ಮಾಡ್ತಿದ್ದಾರೆ. ಅದೇ ಜಾಗದಲ್ಲಿ ವ್ಯಾಪಾರಸ್ಥರು ಪಟ್ಟು ಹಿಡಿದು ವ್ಯಾಪಾರ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಲ್ಲೇ ವ್ಯಾಪಾರ ಮಾಡ್ತೀವಿ, ಇಲ್ಲೇ ಸಾಯ್ತೀವಿ, ಇಲ್ಲೇ ಪ್ರಾಣ ಬಿಡ್ತೀವಿ, ಬೇರೆ ಕಡೆ ಮಾತ್ರ ಹೋಗಲ್ಲ ಅಂತ ವ್ಯಾಪಾರಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜ, ಹಲವು ವರ್ಷಗಳಿಂದ ಅಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಕಟ್ಕೊಂಡಿರ್ತಾರೆ. ಈಗ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡದೆ ನಮಗೆ ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ನಮ್ಮ ಅಂಗಡಿಗಳನ್ನು ತೆರವು ಮಾಡಿಬಿಟ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದಾಗುತ್ತೆ. ನಮ್ಮ ಜೀವನೋಪಾಯ ಏನು? ಹೀಗಾಗಿ ನಮ್ಗೆ ಇಲ್ಲೇ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಒಂದು ಕಡೆಯಿಂದ ತೆರವು ಕಾರ್ಯಾಚರಣೆ ಮಾಡ್ಕೊಂಡು ಮುಂದೆ ಸಾಕ್ತಾ ಇದ್ರೆ ಅವ್ರು ಹೋಗ್ತಿದ್ದ ಹಾಗೆ ಮತ್ತೆ ಅದೇ ಸ್ಥಳಗಳಲ್ಲಿ ಎಲ್ಲಿ ಒತ್ತುವರಿ ತೆರವು ಮಾಡಿ ಹೋಗಿದ್ರಲ್ಲ ಅದೇ ಜಾಗಗಳಲ್ಲಿ ಮತ್ತೆ ಈ ವ್ಯಾಪಾರಸ್ಥರು ವ್ಯಾಪಾರ ಆರಂಭಿಸ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ನಾವು ಇಲ್ಲೇ ಬೇಕಾದ್ರೆ ಪ್ರಾಣ ಬಿಡ್ತೀವಿ, ನಾವು ಇದೇ ಸ್ಥಳದಲ್ಲೇ ವ್ಯಾಪಾರ ಮಾಡೋದು ಅಂತ ಹೇಳಿ ಪಟ್ಟು ಹಿಡಿದು ಅದೇ ಸ್ಥಳಗಳಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಒತ್ತುವರಿ ಕಾರ್ಯಾಚರಣೆ ಒಂದು ಕಡೆ ಆಗ್ತಾ ಇದೆ, ಮತ್ತೆ ಅದೇ ಜಾಗಗಳಿಗೆ ಬಂದು ವ್ಯಾಪಾರಸ್ಥರು ಆವರಿಸ್ಕೊಳ್ತಾ ಇರೋದು ಕೂಡ ಅಧಿಕಾರಿಗಳು ಸ್ಥಳದಿಂದ ಹೋಗ್ತಾ ಇದ್ದಾಗೆ ಆಗ್ತಾ ಇದೆ. ರಸ್ತೆಯಲ್ಲಿ ಕೂತು ಕೆಲವರು ವ್ಯಾಪಾರಸ್ಥರು ಇವತ್ತು ಪ್ರತಿಭಟನೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ವಿ.